ಆತಂಕ ಸೃಷ್ಟಿಯಾಗಿದ್ದು ಗೊತ್ತಾದ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ, ನಾನೇ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೆ. ಅದಕ್ಕೆ ಫೋನ್ ಅಲ್ಲೆಲ್ಲೋ ಇದೆ ನನ್ನ ಫೋನ್, ಅಂದ್ರೆ ಡೇಟ್ ಹೇಳ್ತೀನಿ ನಾನು. ಅಲ್ಲ, ಡೇಟ್ ನೋಡ್ಬಿಟ್ಟು ಹೇಳಿ, ಅವತ್ತೇ ಇರಬೇಕು ಮೋಸ್ಟ್ ಪ್ರಾಬಬ್ಲಿ. ಮೇಡಮ್, ಈಗ ನೀವು ಪ್ರೈವೇಟ್ ಪ್ರಾಪರ್ಟಿ ಆದ್ರೂ ನಾನು ಅವ್ರಿಗೆ ಬಿಟ್ಟು ಕೊಡ್ತೀನಿ ಗ್ರಾಮದವ್ರಿಗೆ ಅಂತ ಹೇಳ್ತಾ ಇದ್ರಿ. ಆದ್ರೆ ಅವ್ರ ಸರ್ಕಾರ ಸವಲತ್ತುಗಳು ಇನ್ನೊಂದು ಬೇಕು ಅಂದ್ರೆ ಅದೊಂದು ಕಂದಾಯ ಗ್ರಾಮ ಅಂತಾನೆ ನಮೂದಾಗಬೇಕು. ಅದು ಗೊತ್ತಿಲ್ಲ, ಅದ್ ಮುಂದಕ್ಕೆ ಅದ್ ಮುಂದೆ ಬರ್ಲಿ. ಅದ ಈಗ ಏನಾಗಿದೆ ಅಂತ ಗೊತ್ತಿಲ್ವಲ್ಲ. ಈಗ ಅವ್ರಿಗೆ ನಾನು ನೋಡಿಪ್ಪ, ಅವ್ರಿಗೆ ನಾನು ಆತಂಕ ಮಾಡಲ್ಲ ಅಂತ ಹೇಳಿದೀನಿ. ಅದ್ ಕಂದಾಯ ಗ್ರಾಮ ಆ ಸರ್ವೆ ನಂಬರ್ ಬರುತ್ತೆ ಇಲ್ಲ ನಾ ವೆರಿಫೈ ಮಾಡ್ಬೇಕೋ ಇಲ್ವಾ, ಯಾವ್ದು ಬರುತ್ತೆ ಯಾವ್ದಿಲ್ಲ ಅಂತ ನಮ್ಗೇನು ಇಲ್ವಲ್ಲ. ನಾನಿವತ್ತು ಟೋಟಲ್ ಆಗಿ ಎಲ್ಲ ಪ್ರಾಪರ್ಟಿ ಕ್ಲೇಮ್ ಮಾಡೋದು ನಮ್ಮ ಹಕ್ಕು, ಮಾಡ್ತೀನಿ. ಕ್ಲೇಮ್ ಮಾಡೋದು ಮಾಡಲ್ಲ ಅಂತ ಹೇಳಲ್ಲ, ಮಾಡ್ತೀನಿ. ಆದ್ರೆ ಈ ಅವ್ರಿಗೆ ಗಿಫ್ಟ್ ಇರೋ ಇದ್ರೊಳಗಡೆ ಅವ್ರಿಗೆ ತೊಂದರೆ ಕೊಡಕ್ ಹೋಗಲ್ಲ. ಜಮೀನಿಗೆ ಇದು ನೋಡಿಪ್ಪ, ನಮ್ದು ಜಮೀನ್ ಅಂದ್ಮೇಲೆ ನಮ್ಗೆ ಬೇಕಾದಷ್ಟು ಅಂದ್ರೆ ಎಲ್ಲಾ ಕಡೆಯಿಂದಾನು ತೊಂದರೆ ಇದೆ. ಈ ಜಮೀನ್ ನಾವು ಕೇಳ್ದೆ ಅವರೇ ಮಾಡ್ಕೊಡ್ಬೇಕಾಗಿತ್ತು, ಅವ್ರು ಮಾಡ್ಕೊಡಲ್ಲ ಅಂದ್ರೆ ನಾವು ಕೇಳ್ಬೇಕಾಗತ್ತೆ. ನಾವು ಕೇಳಿದೀನಿ, ಹಿಂದೆನೆ ಕೇಳಿದೆ. ತಿರ್ಗಾ ಅದಕ್ಕೆ ಮತ್ತೆ ಕಂದಾಯ ಗ್ರಾಮ ಆಗತ್ತೆ ಅಂತ ಈಗಲೂ ಕೂಡ ಕೇಳಿದೀನಿ. ಅವ್ರು ಅದಕ್ಕೆ ಮಾಹಿತಿ ಕೊಟ್ರೆ ಈಗಿರೋ ಇದೆಲ್ಲ ಕ್ಲಾರಿಫೈ ಆಗುತ್ತೆ. ಯಾವ ಕಮ್ಯುನಿಕೇಶನ್ ಮಾಡಿಲ್ಲ. ಅದ್ ಬಂದಾಗ ಮಾತಾಡೋಣ, ಬೇಡ. ಅಲ್ಲ, ಅದು ಇರ್ಬಹುದು, ಆದ್ರೆ ಅದರ ವಿಚಾರ ಇವತ್ ಬೇಡ. ಇವತ್ ಬರೀ ಚಾಮರಾಜನಗರದ ಮಾತ್ರ. ಇಲ್ಲ ಇಲ್ಲ, ಅದರೊಳಗಡೆ ಆಸ್ತಿ ಪಟ್ಟಿ. ಅದಕ್ಕೆ ಚೀಫ್ ಸೆಕ್ರೆಟರಿನೇ ಅವತ್ತಿನ ದಿನ ಯಾರು ಚೀಫ್ ಸೆಕ್ರೆಟರಿ ಆಗಿದ್ರು ಅವ್ರದ್ದು ಸಹಿ ಕೂಡ ಇದೆ. ಅಂದ್ರೆ ಸರ್ಕಾರದಲ್ಲಿ ಎಲ್ಲಾ ಮಾಹಿತಿನೂ ಇದೆ. ಅದನ್ನೇ ನಾನು ತೋರಿಸಿದ್ದೆ. ಈ 4,500 ಮಾಹಿತಿನೂ ಅದರೊಳಗಡೆ ಇದೆ. ಆ ಪೇಜ್ಗೆ ಆ ಪೇಜ್ ಮಾತ್ರ ತೋರಿಸ್ಬಿಟ್ರೆ ಆಯ್ತು. ಕೊಟ್ಟಿದ್ಯಾ? ಇನ್ನೊಂದ್ಸತಿ ತೋರಿಸ್ಬಿಟ್ಟೆ ಕೇಳೋ. ನೀವು ಇದ್ರೊಳಗಡೆ ಅವ್ರದ್ದು ಸಿಗ್ನೇಚರ್ ಇರೋ ಪೇಜ್ ತೆಗೆದುಕೊಟ್ಟಿದ್ದೀನಿ, ರೆಲೆವೆಂಟ್ ಪೇಜ್, ನೀವು ನೋಡ್ಬೋದು. ತೋರಿಸ್ಬಿಟ್ಟು ಕನ್ಫ್ಯೂಷನ್ ನೀವು ಮಾಡ್ಕೋಬೇಡಿ. ಇರ್ಬೋದು, ನಮ್ಗದು ಎಲ್ಲಿದೆ ಏನು ಅದು ಅದು ಜಾಗ ಅಲ್ಲ, ಯಾರೋ ಮಡ್ಸ್ಕೊಂಡು ಜೋಗ ಹಾಕೊಂಡು ಹೋಗಕ್ಕಾಗಲ್ಲ. ಅದರಿಂದ ನಾವು ಅದೇನು ಆ ಥರ ಬಿದ್ದು ಅದಕ್ಕೇನು ಇದು ಮಾಡಕ್ ಹೋಗಿಲ್ಲ ಅಷ್ಟೇ.